ವಸತಿ ಇಲಾಖೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ಸುದ್ದಿಯಲ್ಲಿರುವಂತ ಇಲಾಖೆ. ಬಿಕಾಸ್ BR ಪಾಟೀಲ್ ಅವರು ಆರೋಪ ಮಾಡಿದ ಮೇಲಂತೂ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ಮೂಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ದುಡ್ಡು ಕೊಟ್ಟರೆ ಮನೆ ಕೊಡ್ತಾ ಇರುವಂಥದ್ದು ಅನ್ನುವಂಥ ಆರೋಪವನ್ನ BR ಪಾಟೀಲ್ ಅವರು ಮಾಡಿದ್ರು. ಅದಾದ್ಮೇಲೆ ಹೌದು BR ಪಾಟೀಲ್ ಮಾಡ್ತಿರೋದು ಸರಿಯಾಗಿದೆ, ಅವರ ಆರೋಪ ನನಗೂ ಕೂಡ ಅನ್ವಯಿಸುತ್ತೆ, BR ಪಾಟೀಲ್ ಅವರ ರೀತಿಯಾದಂಥ ಪರಿಸ್ಥಿತಿ ನಂದು ಅಂತ ರಾಜು ಕಾಗೆ ಅವರು ಹೇಳಿದ್ರು. ಈಗ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಸರ್ಕಾರದ ಆದೇಶವಿದ್ರೂ ಕೂಡ ವಸತಿ ಇಲ್ಲ. ಸರ್ಕಾರದ ಆದೇಶ ಇದೆ, ಆದ್ರೂ ಕೂಡ ವಸತಿ ಇಲ್ಲ. ಕಾಲಿಲ್ಲದ ಮಹಿಳೆಯ ಕಣ್ಣೀರ ಕತೆ ಇದು. ಸರ್ಕಾರದ ಆದೇಶ ಇದೆ, ಆದ್ರೆ ವಸತಿಯನ್ನ ಕೊಡ್ಲಾಗ್ತಾ ಇಲ್ಲ, ಅಂದ್ರೆ ಮನೆಯನ್ನ ಕೊಡ್ಲಾಗ್ತಾ ಇಲ್ಲ ಅಂತ ರಾಯಚೂರಿನ ಟಣಮಕಲ್ ಗ್ರಾಮದ ನಿಂಗವ್ವ ಮನೆ ನೀಡಲಿಕ್ಕೆ CM ಕಚೇರಿಯಿಂದಲೇ ಆದೇಶ ಆಗಿದೆ. ಆದ್ರೆ CM ಆದೇಶವನ್ನು ಕೂಡ ಕ್ಯಾರೆ ಅಂತ ಇಲ್ಲ. 3 ವರ್ಷಗಳಾದ್ರೂ ಕೂಡ ಮನೆ ಇಲ್ಲ. CM ಎಷ್ಟು ಮಟ್ಟಿಗೆ ಇವರು ಮರ್ಯಾದೆ ಕೊಡ್ತಾ ಇದ್ದಾರೆ ಲೆಕ್ಕ ಹಾಕೊಳ್ಳಿ. CM ಆದೇಶ ಯಾವುದೋ ಇಲಾಖೆ ಸಚಿವರೋ ಅಥವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿನೋ ಅಥವಾ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಆದೇಶ ಅಲ್ಲ, ಇದು ಮುಖ್ಯಮಂತ್ರಿಗಳ ಆದೇಶ. ಎಷ್ಟು ಮಟ್ಟಿಗೆ ನಮ್ಮ ಅಧಿಕಾರಿಗಳು ಈ ಒಂದು ಆದೇಶವನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಹನುಮಂತ ದೇವಸ್ಥಾನದಲ್ಲೇ ನಿಂಗವ್ವ ವಾಸ. ಮನೆ ಕೇಳಿದ್ರೆ ಯಾರನ್ನಾದ್ರೂ ಮದುವೆ ಆಗಬೇಕು ಅಂತಾರಂತೆ. ಮನೆ ಕೇಳಿದ್ರೆ ಯಾರನ್ನಾದ್ರೂ ಮದುವೆ ಆಗಬೇಕು ಅಂತ ಹೇಳ್ತಾರಂತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಣ್ಣೀರಿಡ್ತಾ ಇರುವಂಥದ್ದು ನಿಂಗವ್ವ. ಆಕೆಗೆ ಮನೆ ಕೊಡಬೇಕು ಅಂದ್ರೆ ಯಾರನ್ನಾದ್ರೂ ಮದುವೆ ಆಗಬೇಕು ಅಂತೆ. ನೋಡಿ ಎಂಥ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ. ವಸತಿ ಇಲಾಖೆಯ ಅಧಿಕಾರಿಗಳ ದರ್ಪ, ಬೇಜವಾಬ್ದಾರಿ, ನಿರ್ಲಕ್ಷ್ಯತನ, ಅಹಂಕಾರ ಎಷ್ಟು ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಬೇಕಾ? ರಾಯಚೂರಿನಲ್ಲಿ ಟಣಮಕಲ್ನಲ್ಲಿ ಮತ್ತೊಂದು ಕತೆ ಇದೆ. ತಂದೆ ತಾಯಿ ಇಲ್ಲ, ಕುರುಡ ಅಣ್ಣ, ಬುದ್ಧಿಮಾಂದ್ಯ, ಹಂದಿಗಳ ಗೂಡಂತೆ ಜೋಪಡಿಯಲ್ಲೇ ವಾಸವನ್ನ ಮಾಡ್ತಾರೆ. ರಾಯಚೂರಿನಲ್ಲಿ ಟಣಮಕಲ್ನಲ್ಲಿ ಮತ್ತೊಂದು ಘಟನೆ ಇದೆ, ಕರುಣಾಜನಕ ಕತೆ. ತಂದೆ ತಾಯಿ ಇಲ್ಲ, ಕುರುಡ ಅಣ್ಣ ಮತ್ತು ಒಂದ್ ಕಡೆ ಬುದ್ಧಿಮಾಂದ್ಯ ತಂಗಿ, ಹಂದಿಗಳ ಗೂಡಿನಂತೆ ಜೋಪಡಿಯಲ್ಲೇ ವಾಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಮನೆಯೂ ಕೂಡ ಇಲ್ಲ, ಪಡಿತರ ಚೀಟಿಯೂ ಕೂಡ ಇಲ್ಲ. ಒಂದ್ ಕಡೆ ಮನೆ ಇಲ್ಲ, ಮತ್ತೊಂದ್ ಕಡೆ ಪಾಪ ಅವ್ರು ಬದುಕೋದೇ ಕಷ್ಟ, ಅಂತದ್ರಲ್ಲಿ ಪಡಿತರ ಚೀಟಿನೂ ಕೂಡ ಇಲ್ಲ. ಸೂರಿಲ್ಲದವರಿಗೆ ಸೂರು ಅನ್ನುವಂಥ ಘೋಷಣೆ ಮಾಡುತ್ತಲ್ಲ ಸರ್ಕಾರ, ಕೇಂದ್ರನೇ ಆಗಲಿ ರಾಜ್ಯನೇ ಆಗಲಿ. ಯಾರಿಗೆ ತಲುಪ್ತಾ ಇದೆ ಅದು? ಯಾರ ಹತ್ರ ದುಡ್ಡು ಹೊಡ್ಕೊಂಡು ಸಾಯ್ತಾ ಇದ್ದೀರಾ ನೀವೆಲ್ಲ? ಎಷ್ಟು ದುಡ್ಡು ಹೊಡ್ಕೊಂಡು ಹೋಗ್ತಾ ಇದ್ದೀರಾ ಮನೆಗೆ? ನೋಡಿ ಇಲ್ಲಿ ಎಂತೆಂಥ ಪರಿಸ್ಥಿತಿ ಇದಾವೆ. ಸರ್ಕಾರದ ಯಾವ ಸೌಲಭ್ಯವೂ ಕೂಡ ಈ ಕುಟುಂಬಕ್ಕೆ ಇಲ್ಲ. ಅಧಿಕಾರಿಗಳು ಗಮನ ಹರಿಸಿ ಅಂತಿದ್ದಾರೆ. ಗ್ರಾಮಸ್ಥರು ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ, ಗಮನ ಹರಿಸ್ರಪ್ಪ, ಪಾಪ ಅವ್ರು ನೋಡಿದ್ರೆ ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆಕ್ಟಿವ್ ಆಗಿಲ್ಲ, ಅವ್ರಿಗೆ ಬಿಸಿ ಮುಡಿಸ್ತಾ ಇಲ್ಲ ಅಂದ್ರೆ ಅಧಿಕಾರಿಗಳು ಯಾವನಿಗೂ ಕೇರ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ಬೇಕಾಗಿರುವಂಥದ್ದೇನು? ಜನರ ರಕ್ತ ಹೀರೋದು, ದುಡ್ಡು ಹೊಡಿಯೋದು, ಮನೆಗೆ ಹೋಗೋದು ಅಷ್ಟೇ. ಇಂಥವ್ರಿಗಾದ್ರೆ ಸಮಸ್ಯೆಗೆ ಪರಿಹಾರ ಕೊಡ್ರಿ ಅಂದ್ರೆ ಆ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಸರ್, ರಾಯಚೂರು ಜಿಲ್ಲೆ ಸರ್, ಲಿಂಗಸೂರು ತಾಲೂಕದಲ್ಲಿ ಗ್ರಾಮ ಪಂಚಾಯತ್ ಬಂದು ಪೈದಡಿ ಸರ್. ಅದರಲ್ಲಿ ಟಣಮಕಲ್ ಅಂತ ಬರುತ್ತೆ ಸರ್, ಕಡಿ ಹಳ್ಳಿ ಸರ್ ಇದು. ಇದರಲ್ಲಿ ಗಂಗಮ್ಮ, ದುರ್ಗಪ್ಪ ಎಂಬವ್ರು ಇಬ್ಬರು ಸರ್. ಅವರಿಗೆ ತಂದೆ ಇಲ್ಲ ಸರ್, ತಾಯಿ ಇಲ್ಲ ಸರ್. ಅವರು ಅನಾಥರ ಆಗಿಬಿಟ್ಟಾರ ಸರ್. ಅವ್ರಿಗೆ ಮನಿ ಕೂಡ ಸಮಿತಿಗಿಲ್ಲ ಸರ್. ಆ ಮನಿ ಇಲ್ಲ, ಊಟಕ್ಕೆ ಸಮಿತಿ ಬಹಳ ತೊಂದರೆ ಐತೆ ಸರ್. ಅವ್ರಿಗೆ ಗುಡಿಸಲಲ್ಲಿ ವಾಸ ಮಾಡ್ತಾರೆ ಸರ್. ಅವ್ರು ಯಾವತ್ತಿಗೆ ಗುಡಿಸಲಲ್ಲೇ ಇದಾರೆ ಸರ್. ನಾವು ಕೂಡ ಸಣ್ಣರಿರಕ್ಲಿಂದ ನೋಡ್ಕೊಂತ ಬಂದಿವಿ ಸರ್. ಅವ್ರ ಪರಿಸ್ಥಿತಿ ಅಂತ ಊರಾಗ ಯಾರನ ಒಂದಿಷ್ಟು ಸಜ್ಜಿ ಪಜ್ಜಿ ಕೊಟ್ರೆ ಅವ್ರಿಗೆ ಊಟ ಸರ್, ಇಲ್ಲಾಂದ್ರೆ ಏನೇ ಅವ್ರಿಗೆ ಬಹಳ ಪರಿಸ್ಥಿತಿ ಗಂಭೀರ ಐತೆ ಸರ್. ಇವರು ಇದೇ ಟಣಮಕಲ್ ನಿವಾಸಿಗಳು ಸರ್. ಇವ್ರು ಇರೋದು ನಮ್ಮೂರಲ್ಲ ಸರ್. ಆದ್ರೆ ಅವ್ರಿಗೆ ಪರಿಸ್ಥಿತಿ ಹಂಗೈತೆ ಸರ್. ಈಗ ಏನ್ ಯಾವ ಗ್ರಾಮ ಪಂಚಾಯತ್ನು ಏನು ಅವ್ರಿಗೆ ಕೇರ್ ಮಾಡಿಲ್ಲ ಸರ್. ಸರ್ಕಾರನೂ ಏನು ಕೇರ್ ಮಾಡಿಲ್ಲ ಸರ್. ಮನಿ ಕೊಡ್ತಾರೆ ಸರ್, ಮನಿ ಕೊಡ್ತಾರೆ, ಇದ್ದರಿಗೆ ಕೊಡಕತ್ತಾರ ಸರ್. ಇಂಥ ಬಡವರಿಗೆ ಯಾರು ಕೊಟ್ಟಿಲ್ಲ ಸರ್. ರಾಯಚೂರು ಜಿಲ್ಲೆ ಸರ್, ಲಿಂಗಸೂರು ತಾಲೂಕದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ನೋಡ್ತಾ ಇದ್ವಿ ಎರಡೂ ಸ್ಟೋರಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಅಲ್ಲಿರುವಂತ ಅಧಿಕಾರಿಗಳಿಗೆ ಮನುಷ್ಯತ್ವ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಯಾಕ್ರೆ ಇಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ? ಪಾಪ ಬಡವರನ್ನ ಕಂಡ್ರೆ ಇದು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿಲ್ವಾ? ಪೃಥ್ವಿ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ಬರತಕ್ಕಂತ ಟಣಮಕಲ್ ಎನ್ನುವಂತಹ ಪುಟ್ಟ ಗ್ರಾಮ ಇದು. ಈ ಪುಟ್ಟ ಗ್ರಾಮದಲ್ಲಿ 2 ಕುಟುಂಬಗಳು, ನಾವೇನ್ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಈ ಎರಡು ಕುಟುಂಬಗಳು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ, ಅದು ನಾಗರಿಕ ಪ್ರಪಂಚದಲ್ಲಿ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ನೋಡಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಒಂದು ಕಡೆ ಇವತ್ತು ನೋಡಿ ಆ ಒಂದು ನಿಂಗವ್ವ ಎನ್ನುವಂತಹ ಆ ಒಬ್ಬ ಅಂಗವಿಕಲ ಇವತ್ತು ಇಲ್ಲ, ತಾನು ವಾಸ ಮಾಡೋದಕ್ಕೂ ಕೂಡ ಒಂದು ಮನೆ ಕೂಡ ಇಲ್ಲ. ಆ ಗುಡಿಸಲಲ್ಲೇ ವಾಸ ಮಾಡತಕ್ಕಂತ ನಿಂಗವನಿಗೆ ಮಳೆ ಬಂದ್ರೆ ಸೋರ್ತದೆ.
ಮನೆಯಲ್ಲೂ ಕೂಡ ಇರತಕ್ಕಂತ ಪರಿಸ್ಥಿತಿ. ಹೀಗಾಗಿ ಗುಡಿಯಲ್ಲಿ ಮಲಗ್ತಾ ಇದ್ದಾಳೆ. ಕಳೆದ 3 ವರ್ಷದಿಂದ ಇವತ್ತು ಮನೆಗಳನ್ನ ಕೊಡಿ, ನನಗೆ ಒಂದು ಮನೆ ವಾಸ ಮಾಡೋದಕ್ಕೆ ಒಂದು ಜನತಾ ಮನೆ ಕೊಡಿ ವಸತಿ ಯೋಜನೆಯಲ್ಲಿ ಅಂತ ಅಂಗಲಾಚಿದ್ರು ಕೂಡ ಈ ಮಹಿಳೆಗೆ ಇವತ್ತಿಗೂ ಕೂಡ ಒಂದು ಮನೆಯನ್ನ ಒದಗಿಸ್ತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಇದರಿಂದ ರೋಸಿ ಹೋದಂತ ನಿಂಗವ್ವ ಗ್ರಾಮಸ್ಥರ ಸಹಾಯ ಪಡೆದು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಪೃಥ್ವಿ. ಮುಖ್ಯಮಂತ್ರಿಗಳ ಕಚೇರಿಯಿಂದಲೂ ಕೂಡ ಆದೇಶ ಬರುತ್ತೆ ಇವರಿಗೆ ಒಂದು ಸೂರನ್ನ ಮಾಡ್ಕೊಡಿ ಅಂತ. ಆದ್ರೆ ಆ ಆದೇಶಕ್ಕೂ ಕೂಡ ಇಲ್ಲಿನ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ಜನಪ್ರತಿನಿಧಿಗಳ ಕಣ್ಣಿಗೆ ಇವರ ಕಷ್ಟ ಅಂತೂ ಗೊತ್ತಾಗ್ತಾನೆ ಇಲ್ಲ. ಹೀಗಾಗಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಿರ್ತಕ್ಕಂಥ ನಿಂಗವ್ವ ಇವತ್ತು ಊರಿನ ಹನುಮಂತ ದೇವರ ಗುಡಿಯಲ್ಲಿ ಮಲಗಿ ತನ್ನ ಜೀವನವನ್ನ ಕಳೀತಾ ಇದ್ದಾಳೆ. ಜೊತೆಗೆ ಆ ಮಹಿಳೆಗೆ ರೇಷನ್ ಕಾರ್ಡ್ ಕೂಡ ಇಲ್ಲ ಪೃಥ್ವಿ. ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬಡವರು ಬದುಕಬೇಕಾದ್ರೆ ಅಕ್ಕಿ ಗೋಧಿಯನ್ನ ಮಾಡ್ತದೆ, ಆಹಾರ ಧಾನ್ಯ ಕೊಟ್ಟು ಅವರಿಗೆ ಸಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿಗೆ ಇವತ್ತು ರೇಷನ್ ಕಾರ್ಡ್ ಕೂಡ ಇಲ್ಲ. ಮತ್ತೊಂದು ಕುಟುಂಬ, ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಮತ್ತೊಂದು ಕುಟುಂಬದ ಪರಿಸ್ಥಿತಿ ಇದಕ್ಕಿಂತಲೂ ಘೋರವಾಗಿದೆ ಪೃಥ್ವಿ. ಅಲ್ಲಿ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಂತಹ ಇಬ್ಬರು ಅಣ್ಣ ತಂಗಿ ಒಂದೇ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾರೆ. ಅಣ್ಣನಿಗೆ ಕಣ್ಣಿಲ್ಲ, ತಂಗಿ ಬುದ್ಧಿಮಾಂದ್ಯೆ. ಇವರಿಬ್ಬರಿಗೆ ಊಟಕ್ಕೂ ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ. ಇವ್ರಿಗೂ ಕೂಡ ಒಂದು ಸೂರನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಅಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ PDO ಏನ್ ಮಾಡ್ತಾರೆ, ಸಂಬಂಧಪಟ್ಟಂತ ತಹಶೀಲ್ದಾರ್ ಏನ್ ಮಾಡ್ತಾರೆ, ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳಂತ ಇರ್ತಾರೆ, ಇವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾದಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಯಾವ ಸಂದೇಶ, ಸೂರಿಲ್ಲದವರಿಗೆ ಸೂರನ್ನ ಕಲ್ಪಿಸ್ಕೊಡ್ಬೇಕು ಎನ್ನುವಂತ ಸರ್ಕಾರದ ಯೋಜನೆ ಏನಾಯ್ತು? ಇವತ್ತು ನಾವು ಕಂಪ್ಲೀಟ್ ಆಗಿ ಗುಡಿಸಲು ಮುಕ್ತ ರಾಜ್ಯವನ್ನ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಸೂರಿಲ್ಲದವರಿಗೆ ಸೂರು ಅದು ಘೋಷಣೆಗಷ್ಟೇ ಸೀಮಿತ ಆಗಿರುವಂತದ್ದು ನಾವು ನೋಡ್ತಾ ಇದೀವಲ್ಲ. ಮತ್ತೊಂದ್ ಕಡೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದ್ದು ಬದ್ದು ಎಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗೋದು, ಕಲ್ಯಾಣ ಕರ್ನಾಟಕ ಬಾವುಟವನ್ನ ಆರಿಸೋದು, ಅದಾದ್ಮೇಲೆ 5,000 ಕೋಟಿ 6,000 ಕೋಟಿ ವಿಶೇಷ ಅನುದಾನ, ನಾವು ಮಾಡಿದಷ್ಟು ಅಭಿವೃದ್ಧಿ ಯಾರು ಮಾಡಿಲ್ಲ ಅಂತ ಪುಂಕ್ತಾರಲ್ಲ. ಇಂಥವ್ರು ಕತೆ ಕಾಣಿಸ್ತಾ ಇಲ್ವಾ ಅಂತ? ಅಲ್ಲಿನ PDO ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯ ಬದುಕಿದಾರ ಹೇಗೆ? ಇವ್ರ ಹತ್ರ ಏನಾದ್ರು ದುಡ್ಡು ಕೇಳ್ತಾ ಇದಾರಂತ ಪೃಥ್ವಿ ನೋಡಿ, ಗ್ರಾಮಸ್ಥರು ಹೇಳ್ತಾರೆ ಒಂದ್ ಕಡೆ ಏನಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ವಸತಿ ಯೋಜನೆಯಲ್ಲಿ ವಸತಿ ಸಚಿವರ ಮೇಲೆ ಮತ್ತು ವಸತಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾಡಿರ್ತಕ್ಕಂತಹ ಬೆನ್ನಲ್ಲಿ ಇದನ್ನ ಗಮನಿಸಬೇಕಾದಂತ ಸರ್ಕಾರ ಮತ್ತು ವಸತಿ ಸಚಿವರು ಈ ಸುದ್ದಿಯನ್ನ ಖಂಡಿತವಾಗಿ ನೋಡಬೇಕು ಪೃಥ್ವಿ. ಯಾಕಂತ ಕೇಳಿದ್ರೆ ಇಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಕೊಡ್ಲಾಗ್ತದೆ, ದುಡ್ಡು ಕೊಟ್ರೆ ಮಾತ್ರ ಮನೆ ಕೊಡ್ತಾರೆ, ನಮ್ಮಂತ ಬಡವರಿಗೆ ಯಾರು ಮನೆ ಕೊಡ್ತಾರೆ ಎನ್ನುವಂತ ಪ್ರಶ್ನೆಯನ್ನ ಆ ಕುಟುಂಬಸ್ಥರು ಕೇಳ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೇಳ್ತಾರೆ. ಈ ಎರಡು ಕುಟುಂಬಗಳು ಇವತ್ತು ಹಣ ಕೊಡದೇ ಇರತಕ್ಕಂತಹ ಪರಿಸ್ಥಿತಿಯಿಂದಲೇ ಇವರಿಗೆ ಇದುವರೆಗೂ ಕೂಡ ಮನೆಗಳು ಲಭ್ಯವಾಗಿಲ್ಲ ಎನ್ನುವಂತಹ ಮಾಹಿತಿ ಸ್ವತಃ ನಾವು ನ್ಯೂಸ್18 ತಂಡ ತೆಗೆದುಕೊಂಡು ಆ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿದೆ ಪೃಥ್ವಿ. ಹಾಗಾಗಿ ಇವರಲ್ಲಿ ಮಾತ್ರ ಹಣ ಒತ್ತು ಊಟ ಮಾಡೋದಕ್ಕೂ ಕೂಡ ಇವರಿಗೆ ಗತಿ ಇಲ್ಲ. ಇವರು ಅಧಿಕಾರಿಗಳಿಗೆ ಹಣವನ್ನ ಎಲ್ಲಿಂದ ಕೊಡಬೇಕು? ಹಣ ಕೊಟ್ಟವರಿಗೆ ಮನೆ ಎನ್ನುವಂತಾದ್ರೆ ಬಡವರಿಗೆ ಈ ಯೋಜನೆಗಳು ಸಿಗೋದಾದ್ರೂ ಎಲ್ಲಿ? ನೋಡಿ, ಆ ಕುಟುಂಬಕ್ಕೆ ರೇಷನ್ ಕಾರ್ಡ್, ಅಟ್ಲೀಸ್ಟ್ ಆ ಬಿಸಿ ಊಟಕ್ಕೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಮಕ್ಕಳಿಗೆ ಬಿಸಿ ಊಟ ಮಾಡ್ತಕ್ಕಂಥ ರೇಷನ್ ಅನ್ನ ಆ ಗ್ರಾಮಸ್ಥರೇ ಸೇರಿ ಅದರಲ್ಲಿ ಸ್ವಲ್ಪ ಚೂರುಚಾರೋ ಇನ್ನೊಂದು ಕುಟುಂಬಕ್ಕೆ, ಕಣ್ಣಿಲ್ದೆ ಆ ಬುದ್ಧಿಮಾಂದ್ಯ ಗುಡಿಸಲೇ ವಾಸ ಮಾಡ್ತಕ್ಕಂಥ ಕುಟುಂಬಕ್ಕೆ ಆ ಬಿಸಿ ಊಟದ ರೇಷನ್ ದಾನ ಆ ಒಂದು ಗ್ರಾಮಸ್ಥರು ಕೊಡಿಸ್ತಾ ಇದ್ದಾರೆ. ಅಂದ್ರೆ ಆಹಾರ ಧಾನ್ಯ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಪಡಿತರ ಚೀಟಿಯನ್ನು ಇವ್ರಿಗೆ ಯಾಕೆ ಮಾಡಿ ಕೊಡ್ತಾ ಇಲ್ಲ? ಅಧಿಕಾರಿಗಳಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಪೃಥ್ವಿ, ಈ ಗ್ರಾಮಕ್ಕೆ ಕಣಂಕಲ್ ಎನ್ನುವಂತಹ ಒಂದು ಪುಟ್ಟ ಗ್ರಾಮಕ್ಕೆ ಯಾವ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ಲ, ಯಾವ ಜನರ ಕಷ್ಟವನ್ನು ಕೇಳ್ತಾ ಇಲ್ಲ, ಯಾವ ಗೋಳನ್ನು ಕೇಳ್ತಾ ಇಲ್ಲ. ಕೇವಲ ಓಟನ್ನ ಹಾಕ್ಸ್ಕೊಂಡು ಓಟನ್ನ ಹಾಕ್ಸ್ಕೊಂಡು ಹೋಗ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬಹುದು, ಸ್ಥಳೀಯ ಮಟ್ಟದ ರಾಜಕಾರಣಿಗಳಾಗಿರ್ಬಹುದು, ಜೊತೆಗೆ ಎಲ್ಲ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಇಂತಹ ಬಡವರ ಗೋಳನ್ನ ಕೇಳೋದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇವರು ಸಂಕಷ್ಟದ ಜೀವನ, ತೀರಾ ನಿಕೃಷ್ಟ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ನ್ಯೂಸ್18 ಮುಂದೆ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಆ ಅಂಗವಿಕಲ ಮಹಿಳೆಯನ್ನ ನೋಡಿ, ನಿಂಗವರಿಗೆ ನಿನಗೆ ಮನೆ ಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಬೇಕು, ಜೊತೆಗೆ ಗಂಡನನ್ನ ಮಾಡ್ಕೊಂಡಿರ್ಬೇಕು, ಅಂದ್ರೆ ನೀವು ಮದುವೆ ಮಾಡ್ಕೊಂಡಿರ್ಬೇಕು ಅಂತ. ಅಲ್ಲ ಸ್ವಾಮಿ, ನನ್ ಕಾಲಿಲ್ಲ, ನಾನು ಯಾರು ಮದುವೆ ಮಾಡ್ಕೊಳ್ತಾರೆ ಎನ್ನುವಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಎಂತ ಒಂದು ರಾಜ್ಯದಲ್ಲಿ ನೋಡ್ತಾ ಇದೀವಲ್ಲ, ಹಣ ಕೊಟ್ರೇನೆ ಮನೆ ಅನ್ನುವಂತ ಪರಿಸ್ಥಿತಿ ಇರುವಂತದ್ದು. ಪಾಪ ಇವರಿಬ್ಬರ ಪರಿಸ್ಥಿತಿ ನೋಡ್ತಾ ಇದ್ರೆ ಹಣ ಹಣ ಅಂತ ಏನಾದ್ರು ಇವರು ಕಾಡಿದೆ ಆದ್ರೆ ಹೆಣ ಬಿದ್ಬಿಡ್ತಾವ ಅಷ್ಟೇ. ಇವ್ರು ಏನಾದ್ರು ಮನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರಿಗೆ, ಅಧಿಕಾರಿಗಳಿಗೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನಾವು ಕೂಡ ಮಾಡ್ತಾನೆ ಇದೀವಿ ಅವಾಗಿಂದಲೂ ಕೂಡ. ಈ ಸ್ಟೋರಿ ಆರಂಭ ಆದಾಗಿಂದ ಒಬ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನೀವಾದ್ರೂ ಈ ಸುದ್ದಿಯನ್ನ ಮುಟ್ಟಿಸುವಂತ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದ್ರೂ ಅವ್ರು ಏನಾದ್ರೂ ಮನೆ ಕೊಡುವಂತ ಪ್ರಯತ್ನ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಧನ್ಯವಾದ ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.